ಹಾಯ್ ಗಾಯ್ಸ್, ವೆಲ್ಕಮ್ ಟು ರಂಜಿತಾ ದುನಿಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಆಚೆ ಹೋಗ್ತಾ ಇದ್ದೀನಿ. ಸೊ ಆಲ್ರೆಡಿ ರೆಡಿ ಆಗಿದ್ದೀನಿ. ಸೊ ದಿಸ್ ಈಸ್ ಮೈ ಲುಕ್. ಆ್ಯಂಡ್ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಮಾಲ್ಗೆ ಹೋಗ್ತಾ ಇದ್ದೀವಿ. ತುಂಬ ದಿನಗಳ ನಂತರ ಈ ಥರ ಮಾಲ್ಗೆ ಹೋಗ್ತಾ ಇರೋದು. ಪ್ರೆಗ್ನೆನ್ಸಿ ಆದಮೇಲಿಂದಂತೂ ಕೋವಿಡಿಂದ ಆಗಿರ್ಬೋದು, ಪ್ರೆಗ್ನೆಂಟ್ ಅದಾದಮೇಲೆ ಬೇಬಿ ಆಯಿತು, ಬೇಬಿ ಚಿಕ್ಕವರಿದ್ರು. ಸೊ ಹಂಗಾಗಿ ಹೊರಗಡೆ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತಾದರೂ ಹೋಗೋಣ. ನನ್ನ ಹಸ್ಬೆಂಡ್ ಮೈಸೂರಿಂದ ಬಂದಿದ್ದಾರೆ. ಸೊ ಹಂಗಾಗಿ ಏನಾದರೂ ನನಗೂ ಚೇಂಜಸ್ ಆಗುತ್ತೆ, ಪ್ಲಸ್ ಮಕ್ಳಿಗೊಂಥರ ಎನ್ವೈರ್ಮೆಂಟ್ ಚೇಂಜ್ ಆಗುತ್ತೆ ಅಂತ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಹೊರಗಡೆ ಹೋಗಿದ್ದೀವಿ. ಪ್ಲಸ್ ಲಾಟ್ಸ್ ಆಫ್ ಶಾಪಿಂಗ್ ಇದೆ. ಮಕ್ಕಳ ಬರ್ಡೇ ಹತ್ತಿರ ಬರ್ತಾ ಇದೆ, ಇನ್ನೇನು 1 ಇಯರ್ ಆಗ್ತಾ ಬರುತ್ತೆ. ಸೊ ಅದಕ್ಕೂ ಶಾಪಿಂಗ್ ಮಾಡಬೇಕು. ಆಮೇಲೆ ಡೆಕೋರೇಷನ್ಸ್ಗೆಲ್ಲ ಕೆಲವು ಐಟಮ್ಸ್ನ ಪರ್ಚೇಸ್ ಮಾಡಬೇಕು. ಡೈಲಿ ವೇರ್ಸ್ ಪ್ರಾಡಕ್ಟ್ಸ್ ಎಲ್ಲ ತೊಗೋಬೇಕು. ತುಂಬ ಶಾಪಿಂಗ್ಸ್ ಇದೆ. ಪ್ಲಸ್ ಏನೆಲ್ಲ ಹೋದರೆ ಟೈಮ್ ಸಿಕ್ಕಿದ್ರೆ ಇನ್ನೂ ಕೆಲವು ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಮೇಕಪ್ ಮಾಡ್ಕೋಬೇಕು, ಲೈಟಾಗಿ ಮೇಕಪ್ ಮಾಡ್ಕೋತೀನಿ ಅಷ್ಟೇ. ಸೊ ನಾನಿಲ್ಲಿ ಮಾಮಾಅರ್ತ್ ಅವ್ರದ್ದು ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಫಸ್ಟ್ ಹಾಕೋತೀನಿ. ಸೊ ಇದು ತುಂಬ ನನಗಂತೂ ತುಂಬ ಯೂಸ್ ಆಗಿದೆ ಅಂತ ಹೇಳ್ಬೋದು. ಸೊ ನನ್ನದು ಆಯಿಲಿ ಸ್ಕಿನ್ ಅಲ್ವಾ, ಸೊ ಹಾಗಾಗಿ ಸೊ ತುಂಬ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಇದು ಬೆಸ್ಟ್ ಪ್ರಾಡಕ್ಟ್ ಮಾಮಾಅರ್ತ್ ಅವ್ರದ್ದು. ಯಾವಾಗಾದರೂ ಹೊರಗಡೆ ಹೋಗಬೇಕಾದ್ರೆ ಸನ್ಸ್ಕ್ರೀನು ಮಾಯ್ಶ್ಚರೈಸರ್ ಹಾಕಲೇಬೇಕು, ಇಲ್ಲ ಅಂತಂದರೆ ಟ್ಯಾನ್ ಆಗಿಬಿಡುತ್ತೆ ಸ್ಕಿನ್ನು. ಸೊ ನಿಮ್ಮ ಮನೇಲಿ ಇದ್ರೂ ಹೊರಗಡೆ ಹೋದ್ರೂ ಈ ಥರ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಹಾಕಿ ಆಮೇಲೆ ಬಾಡಿ ಲೋಷನ್ಸು. ಸೊ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗಿನ ಫುಡ್ ಸ್ಟೈಲಿಗೆ, ಇವಾಗಿನ ಎನ್ವೈರ್ಮೆಂಟಿಗೆ, ಪೊಲ್ಯೂಷನ್ಸ್ಗೆಲ್ಲ ಈ ಥರ ಸ್ಕಿನ್ ಕೇರ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಅದಾದಮೇಲೆ ಸನ್ಸ್ಕ್ರೀನ್ ಹಾಕ್ತಿದ್ದೀನಿ. ಸೊ ಕೈಯಲ್ಲೇ ಹಚ್ಚೋದು. ಸೊ ನಮಗೆ ಇದು ಕಂಫರ್ಟೇಬಲ್ ಅನಿಸುತ್ತೆ ಕೈ. ಸೊ ಬ್ಯೂಟಿ ಬ್ಲೆಂಡರಲ್ಲೂ ಈ ಥರ ಎಲ್ಲ ಕಡೆ ಕವರೇಜ್ ಮಾಡ್ಕೋಬೋದು. ಸೊ ಯಾವಾಗಲೂ ಮೇಕಪ್ ಮಾಡಬೇಕಾದ್ರೆ ಅಂಡರ್ ನೆಕ್ ಏರಿಯಾನ ನಾವು ಮಿಸ್ ಮಾಡಲೇಬಾರ್ದು, ಮಿಸ್ ಮ್ಯಾಚ್ ಆಗುತ್ತೆ ಇಲ್ಲ ಅಂತಂದು. ಇದು ಪರ್ಲ್ ಅವ್ರದ್ದು ಲಿಕ್ವಿಡ್ ಇಲ್ಯುಮಿನೇಟರು. ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ, ನನಗಂತೂ ತುಂಬಾ ಇಷ್ಟ ಇದು. ಸೊ ಒಂದು ವೇಳೆ ನೀವು ಫೌಂಡೇಶನ್ ಹಾಕಲ್ಲ ಅಂತಂದ್ರೂ ಜಸ್ಟ್ ಇದನ್ನ ಹಾಕಿದ್ರೆ ಸಾಕು, ನಿಮಗೆ ಹೈಲೈಟ್ ಲುಕ್ ಕೊಡುತ್ತೆ. ನೋಡಿ, ಇಷ್ಟು ಹಾಕಿದ್ರೆ ಸಾಕು, ನಿಮ್ಮ ಫುಲ್ ಫೇಸ್ ಕವರೇಜ್ ಆಗುತ್ತೆ. ಲೈಟ್ ಮೇಕಪ್ ಹಾಕ್ಕೊಳ್ಳೋದಷ್ಟೇ, ತುಂಬ ಇದು ಮಾಡಲ್ಲ ನಾನು. ನೀಟಾಗಿ ಬ್ಲೆಂಡ್ ಆಗುತ್ತೆ. ಇವಾಗ ಹೈಲೈಟ್ ಆಲ್ರೆಡಿ ಶೈನಿಂಗ್ ಆಗ್ತಾ ಇರೋದು ನಿಮ್ಗೆ ಗೊತ್ತಾಗ್ಬೋದು. ತುಂಬಾ ಚೆನ್ನಾಗಿದೆ. ಇದು ಆನ್ಲೈನಲ್ಲಿ ಸಿಗುತ್ತೆ, ಬೇಕಾದ್ರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. 300-400 ಅಷ್ಟೇ. ಇದು ತುಂಬಾ ಒಳ್ಳೆ ಕವರೇಜ್ ಕೊಡುತ್ತೆ ಇದು. ಪ್ಲಸ್ ಎಲ್ಲ ಸ್ಕಿನ್ ಟೈಪ್ಗೂ ಇದು ಸೂಟ್ ಆಗುತ್ತೆ. ಇನ್ನೊಂಚೂರು ಕನ್ಸೀಲರು ಮೆಬಿಲಿನ್ ಅವ್ರದ್ದು. ಲೈಟಾಗಿ ಬೇಕಾದ್ರೆ ಫೌಂಡೇಶನ್ ಹಾಕ್ಬೋದು. ಫಿಟ್ ಮಿ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಸೊ ಇದು ಬಂದು 115. ಸೊ ಇಲ್ಲ ಅಂತಂದರೆ ಫೌಂಡೇಶನ್ ಹಾಕ್ತಾಯಿದ್ರು ಓಕೆ, ಬಟ್ ನಾನು ಇಲ್ಲಿ ಲೈಟಾಗಿ ಹಾಕ್ತಾಯಿದ್ದೀನಿ. ಒಂಥರ ಡಾರ್ಕ್ ಅಂತ ಅನ್ನಿಸ್ತಾ ಇದೆ ನನಗೆ. ಗ್ಲೋ ಕಾಣಿಸ್ಕೋಬೋದು. ಇದೆಲ್ಲ ಇಲ್ಯುಮಿನೇಟರಿಂದನೇ ಇದಾಗೋದು. ಸೊ ಇಲ್ಯುಮಿನೇಟರಿಂದ ಈ ಥರ ಗ್ಲೋ ಅನಿಸುತ್ತೆ, ನಿಮಗೆ ಎಫೆಕ್ಟ್ ಗೊತ್ತಾಗ್ಬೋದು ನಂದು. ಕಾಜಲು ಹಿಮಾಲಯ ಅವ್ರದ್ದು ನಾರ್ಮಲಿ ಹಾಕೋದು. ನಾನು ಇದನ್ನೇ ಒಂಥರ ಐಲೈನರ್ ಥರನೂ ಯೂಸ್ ಮಾಡ್ತೀನಿ. ಅದಾದಮೇಲೆ ಲಿಪ್ಸ್ಟಿಕ್ಕು ಸೆನ್ಸೇಷನಲ್ ಲಿಕ್ವಿಡು ಟಚ್ ಆಫ್ ಸ್ಪೈಸು ಲೈಟಾಗಿ ಹಾಕತ್ತೀನಿ ಅಷ್ಟೇ.
ಇಷ್ಟೇ ನಂದು. ತುಂಬ ಚೆನ್ನಾಗಿದೆ. ಹೋಗಿ ರೆಡಿ ಆಗೋಣ ಇವಾಗ. ಆಲ್ರೆಡಿ ಮಕ್ಕಳನ್ನು ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ಕರ್ಕೊಂಡು ಹೋಗಬೇಕು. ಸೊ ಇನ್ನೂ ಮಲಗಿಲ್ಲ ಅವರು. ಸ್ನಾನ ಮಾಡಿಸಿ ಹಂಗೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ಗಾಡೀಲಿ ಹೋಗ್ಬೇಕಾದ್ರೆ ಮಲಗ್ತಾರೆ ಅನಿಸುತ್ತೆ. ಸೊ ಹೊರಡಬೇಕಾದ್ರೆ ಅವ್ರ ಅಜ್ಜಿಗೆ ಬಾಯಿ ಮಾಡ್ತಾ ಇರೋದು. ಸೊ ಅವ್ರ ಅಜ್ಜಿನಂತೂ ಬಿಟ್ಟಿರೋದಕ್ಕೆ ಆಗೋದೇ ಇಲ್ಲ ಅವರಿಗೆ. ಸೊ ಹಂಗಾಗಿ ಬಾಯಿ ಮಾಡ್ಕೊಂಡು ಓಡ್ತಾ ಇದ್ದಾರೆ. ಇನ್ನೇನು ಬೇಗ ಹೊರಡಬೇಕು, ಬೇಗ ರೀಚ್ ಆಗಬೇಕು ಅನ್ನೋಷ್ಟರಲ್ಲಿ ಸ್ಟಾರ್ಟಿಂಗಿಂದ ಟ್ರಾಫಿಕ್ ಅಂತಂದರೆ ಸಖತ್ ಟ್ರಾಫಿಕ್ಕು ಈ ಮಂಗಳೂರಲ್ಲಂತೂ. ಫುಲ್ ರೋಡಿ ರಿಪೇರಿ ಆಗ್ತಾಯಿದೆ, ಅಲ್ಲಲ್ಲಿ ರಿಪೇರಿ ಆಗ್ತಾಯಿದೆ. ಅದೇ ರೀಸನಿಂದ ಅಲ್ಲಲ್ಲಿ ಟ್ರಾಫಿಕ್ ಆಗ್ತಾಯಿದೆ ಫುಲ್ಲು. ಸೊ 1 hour ಜರ್ನಿ ಇದ್ದಿದ್ದು ಟೋಟಲಾಗಿ ನಮಗೆ 2.5 hour ಬೇಕಾಯಿತು. 11 o'clock ಮನೆಯಿಂದ ಹೊರಟಿದ್ದು. ನಾವು ಮಾಲ್ಗೆ ರೀಚ್ ಆಗಿರೋದೇ 1 o'clockವರೆಗೂ. ಸೊ ನಿಧಾನಕ್ಕೆ ಹೋಗ್ತಾಯಿತ್ತು. ಸೊ ಅಂತೂ ಫೈನಲಾಗಿ ಒಂದು 1 o'clock ಹಂಗೆ ರೀಚ್ ಆದ್ವಿ. ಸೊ ಟೈಮ್ ಆಲ್ರೆಡಿ 1 o'clock ಆಗಿತ್ತಲ್ವ. ಸೊ ಫಸ್ಟ್ ನಾವು ಏನಾದ್ರು ತಿನ್ಕೊಳ್ಳೋಣ ಅಂತ ಫುಡ್ ಕೋರ್ಟ್ಗೆ ಹೊರಟ್ವಿ. ಯಾಕಂದರೆ ಪರ್ಚೇಸಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಲೇಟ್ ಆಗುತ್ತೆ ಅಂತ. ಮಕ್ಳಿಗೂ ಹಸಿವಾಗ್ತಾ ಇತ್ತು ಆ ಟೈಮಲ್ಲಿ. ಸೊ ಇಬ್ಬರು ಫುಡ್ ಕೋರ್ಟಲ್ಲಿ ಏನಾದ್ರು ಲೈಟಾಗಿ ಕರ್ಡ್ ರೈಸ್ ಆ ಥರ ಏನಾದ್ರು ಮಕ್ಳಿಗೆ ಕೊಟ್ಟು ನಾವು ಲೈಟಾಗಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಫಸ್ಟು ಹೊರಟ್ವಿ ನಾವು. ಸೊ ವೀಕ್ ಡೇಸ್ ಆದ್ರೂ ಸಖತ್ ಜನ ಇದ್ರು ಮಾತ್ರ ಮಾಲಲ್ಲಂತೂ. ಸೊ ವೀಕೆಂಡ್ಸಲ್ಲಿ ನಾರ್ಮಲಾಗಿ ಈ ಥರ ಇಷ್ಟು ಜನಗಳಿರುತ್ತೆ. ಸೊ ಬಟ್ ಈ ಸರಿ ಅಂತೂ ವೀಕ್ ಡೇಸಲ್ಲೂ ಫುಲ್ ರಶ್ ಆಗಿತ್ತು, ಅಲ್ಲಲ್ಲಿ ಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಪಾಪು ಅಂತೂ ಇವಾಗ ಎದ್ದ ಅಷ್ಟೇ ಕಾರಿಂದ. ಸೊ ಇಳಿಬೇಕಾದ್ರೆ ಅವನಿಗೆ ಒಂಥರ ಇನ್ನೂ ನಿದ್ದೆ ಮಾಡ್ತಿದ್ದಾನೆ ಆ ಥರನೇ ಅನ್ನಿಸ್ತಾ ಇದೆ ಅವನಿಗೆ. ಸೊ ನೆಕ್ಸ್ಟು ಏನಾದ್ರು ಫುಡ್ ತೊಗೊಂಡು ಇದು ಮಾಡೋಣ ಅಂತ ಒಂದು ಕಡೆ ಕೂತ್ಕೊಂಡ್ವಿ. ಸೊ ಮಕ್ಕಳು ಆರಾಮಾಗೇ ಇದ್ದರು. ಸೊ ನಾನೇನಾದ್ರು ಅಳ್ತಾರೆ ಅಂತ ಆ ಥರ ಏನಾದ್ರು ಅಂದ್ಕೊಂಡಿದ್ದೆ. ಇಲ್ಲ, ಏನು ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಸೊ ತುಂಬ ಜನಗಳಿದ್ರೂ ಸೊ ಆರಾಮಾಗಿ ಆಟ ಆಡಿಕೊಂಡು ಇದ್ದರು. ಸೊ ಫಸ್ಟು ಮಕ್ಕಳಿಗೆ ಕರ್ಡ್ ರೈಸ್ ತಿನ್ನಿಸಿದ್ವಿ. ಸೊ ಕರ್ಡ್ ರೈಸ್ ತಿಂದಾದ್ಮೇಲೆ ಸೊ ನಾವು ಏನಾದ್ರು ಆರ್ಡರ್ ಮಾಡೋಣ ಅಂತ. ಸೊ ಇಲ್ಲಿ ನೂಡಲ್ಸ್ ಮತ್ತು ಚಿಕನ್ ಟಿಕ್ಕಾ ತುಂಬಾ ಚೆನ್ನಾಗಿತ್ತು. ಫುಡ್ ಕೋರ್ಟಲ್ಲಿ ಸಿಗುತ್ತೆ. ಹಾಗೆ ಮಾಲ್ ಯಾವುದು ಅಂತ ಹೇಳೇ ಇಲ್ಲ ನಿಮಗೆ. ಇದು ಸಿಟಿ ಸೆಂಟರ್ ಮಾಲು. ಮೇಯ್ನಾಗಿ ಮಂಗಳೂರಲ್ಲಿದೆ. ಮಂಗಳೂರು ಸೆಂಟ್ರಲ್ಲಿದೆ. ಹಂಪನಕಟ್ಟೆಯಿಂದ ಹತ್ತಿರ, ಈ ಕಡೆ ಕೊಡಿಯಲ್ಬಳ್ಳಿಯಿಂದನೂ ಹತ್ತಿರ ಇರುತ್ತೆ. ತುಂಬ ಚೆನ್ನಾಗಿದೆ ಇದು ಈ ಮಾಲು. ಸೊ ನನಗೆ ಬೇರೆ ಮಾಲ್ಗಿಂತ ಈ ಸಿಟಿ ಸೆಂಟರ್ ಮಾಲ್ ಅಂದರೆ ತುಂಬಾ ಇಷ್ಟ. ಸೊ ಮೊದಲಿಂದನೂ ಇಲ್ಲೇ ನಾವು ಓಡಾಡ್ತಾ ಇದ್ದಿದ್ದಲ್ವ. ಸೊ ಕರೆಕ್ಟಾಗಿ ಗೊತ್ತಿದೆ ಇಲ್ಲಿ ಏನೇನಿದೆ ಅಂತ. ಸೊ ಐಸ್ ಕ್ರೀಮ್ ತಿನ್ನೋಣ ಅಂತ ನೋಡಿದ್ವಿ, ಡೆಸರ್ಟ್ ಥರ. ಸೊ ಚಾಕ್ಲೇಟ್ ಐಸ್ ಕ್ರೀಮ್ ತಿಂದ್ಕೊಂಡು. ಸೊ ಬಟ್ ಟೇಸ್ಟ್ ವೈಸು ಓಕೆ ಅಷ್ಟೇ ಇದ್ದಿದ್ದು. ಸೊ ನೋಡಿ, ಸಿಟಿ ಸೆಂಟರ್ ಟೋಟಲ್ 7 ಫ್ಲೋರ್ ಇದೆ. ಸೊ ನಾವು ಫುಡ್ ಕೋರ್ಟಲ್ಲಿದ್ದೀವಿ ಆಲ್ಮೋಸ್ಟ್ 4th ಫ್ಲೋರಲ್ಲೇ. ಸೊ ನೆಕ್ಸ್ಟು ಎಲ್ಲ ಮಕ್ಕಳೆಲ್ಲ ಅಷ್ಟು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದಿರ್ತಾರೆ. ಸೊ ನೆಕ್ಸ್ಟ್ ವೆಸ್ಟ್ ಸೈಡಲ್ಲಿ ಏನಾದರೂ ಡ್ರೆಸ್ ತೊಗೊಳ್ಳೋಣ ನನ್ನ ಹಸ್ಬೆಂಡಿಗೆ ಅಂತ ಬಂದಿದ್ವಿ. ಸೊ ಶರ್ಟ್ ಥರ ತೊಗೊಳ್ಳೋಣ ಅಂತ. ಸೊ ಅದ್ರ ಜೊತೆಗೆ ತುಂಬ ಈ ಹೋಮ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿ ಮಾತ್ರ. ಸೊ ನೆಕ್ಸ್ಟ್ ಬಂದಾಗ ಏನಾದರೂ ತೊಗೊಳ್ಳೋಣ, ಈ ಥರ ತಟ್ಟೆಗಳೆಲ್ಲ ತುಂಬ ಚೆನ್ನಾಗಿತ್ತು. ಕಲರ್ ಇದು ಕ್ಯಾಂಡಲ್. ಸೊ ಮನೆಗೆ ಬೇಕಾಗಿರೋದು ಅದರಲ್ಲಿ ಎಲ್ಲ ವೆರೈಟೀಸ್ ಒಂದು ಡಿಫ್ರೆಂಟ್ ಥರ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಗ್ಲಾಸಸ್ಸು, ಆಮೇಲೆ ತಾಮ್ರದ ತಟ್ಟೆಗಳೆಲ್ಲ ಎಲ್ಲನೂ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ತೊಗೊಳ್ಳೋಣ ಅಂತ ಇದ್ವಿ. ಓಕೆ, ಇವಾಗ ಮಾಲ್ಗೆ ಹೋಗಿ ಬಂದಾಯಿತು. ಸೊ ಆಲ್ಮೋಸ್ಟ್ ಇವಾಗ 4 o'clock ಆಗಿದೆ. ಅಲ್ಲೇ ಇದು ಶಾಪಿಂಗ್ ಮಾಡಿಕೊಂಡು ಊಟ ಮಾಡಿಕೊಂಡು ಇವ್ರನ್ನ ಮ್ಯಾನೇಜ್ ಮಾಡ್ಕೊಂಡಾಗ 4 o'clock ಆಗಿದೆ. ಇನ್ನೂ ಮಂಗಳೂರಲ್ಲೇ ಇದ್ದೀವಿ, ಮನೆಗೆ ರೀಚ್ ಆಗಿಲ್ಲ. ಸೊ ಮನೆಗೆ ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ 4 o'clock ಆಗಿದೆ. ಇಬ್ಬರು ಆಟಾಡ್ತಾ ಇದ್ದಾರೆ. ಅವನು ಆಟಾಡ್ತಿದ್ದಾನೆ, ಇವರು ಆಟಾಡ್ತಿದ್ದಾರೆ. ಸೊ ಇವರು ಏನೋ ತೊಗೊಂಬರೋದಕ್ಕೆ ಅಂತ ಹೋಗಿದ್ದಾರೆ. ಸೊ ಗಾಡಿ ನಿಲ್ಲಿಸಿದ್ದಾರೆ ಇಲ್ಲೇನೆ. ಸೊ ಟ್ರಾಫಿಕ್ ಅಂದರೆ ಟ್ರಾಫಿಕ್, ಸಖತ್ ಟ್ರಾಫಿಕ್ ಇದೆ. ಗಾಡಿ ರೋಡೆಲ್ಲ ರಿಪೇರಿ ಆಗಿದೆ. ಅದರಿಂದಾಗಿ ಒಂಚೂರು ಟೈಮ್ ಆಯಿತು ಅಂತಲೇ ಹೇಳ್ಬೋದು. ಇಲ್ಲ ಅಂತಲೇ ತುಂಬ ಬೇಗ ರೀಚ್ ಆಗ್ತಾ ಇದ್ವಿ. ಹೋಗೋಣ ಇವಾಗ. ಓಕೆ, ಸೊ ಶಾಪಿಂಗ್ ಹೋಗಿ ಆಲ್ಮೋಸ್ಟ್ ಒಂದು 5 o'clock ಹಂಗೆ ರೀಚ್ ಆದ್ವಿ. ಏನೆಲ್ಲ ಪರ್ಚೇಸ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಮೇಯ್ನಾಗಿ ಒಂದು
ತುಂಬಾ ಟೈಮ್ ಆಯಿತು ಅಂತ ಹೇಳ್ಬೋದು. ಪರ್ಚೇಸ್ ಮಾಡಿದ್ರು ತುಂಬಾ ಕಡಿಮೆ, ಬಟ್ ಏಕೋ ಟೈಮ್ ಟ್ರಾಫಿಕ್ಕಿಂದ ಆಗಿರ್ಬೋದು, ಆಮೇಲೆ ನಾವು ಹೋಗಿರೋದು ಲೇಟ್ ಆಗಿರ್ಬೋದು. ಸೊ ಹೀಗಾಗಿ ತುಂಬಾ ಟೈಮ್ ತೊಗೋದು. ಫುಡ್ ಕೋರ್ಟಲ್ಲಿ ತುಂಬಾ ಟೈಮ್ ತೊಗೋದು. ಸೊ ಜಾಸ್ತಿ ಅಷ್ಟು ಏನು ಅಂತ ಶಾಪಿಂಗ್ ಮಾಡೋಕ್ಕಾಗಿಲ್ಲ. ಒಂದಷ್ಟು ಒಂಚೂರು ನೆಸೆಸಿಟಿ ಏನು ಬೇಕಿದೆ ಅದನ್ನ ಶಾಪಿಂಗ್ ಮಾಡಿದ್ದೀನಿ. ಈ ಥರ ಇದೆ. ಇದು ಮಕ್ಕಳ ಬರ್ಡೇ ಹತ್ತಿರ ಬಂತಲ್ವಾ, ಸೊ ಇನ್ನೇನು ಮಕ್ಕಳ ಬರ್ಡೇ ಬರ್ತಾ ಇದೆ. ಸೊ ಅದಕ್ಕೆ ಯಾವ ಡ್ರೆಸ್ಸು ಇರಲಿಲ್ಲ, ಸೊ ಅದಕ್ಕೆ ಒಂದು ತೊಗೊಳ್ಳೋಣ ಅಂತ ತೊಗೊಂಡೆ. ಪೀಚ್ ಕಲರ್ದು ನನಗಂತೂ ತುಂಬಾ ಇಷ್ಟ ಆಯ್ತಿದ್ದು. ಸೊ ಇದು ನನಗೆ ಅಂತ ತೊಗೊಂಡಿರೋದು. ಇದು ಬಿಟ್ಟರೆ ಯಾವುದು ತೊಗೊಂಡಿಲ್ಲ ನನಗೇ. ಸೊ ಮಕ್ಕಳಿಗೆ ಒಂದು ಡೈಲಿ ವೇರ್ ಥರ ತೊಗೊಂಡು, ಆಮೇಲೆ ನನ್ನ ಹಸ್ಬೆಂಡಿಗೆ ಒಂದು ಶರ್ಟ್ ತೊಗೊಂಡ್ರು ಅಷ್ಟೇ, ಹಸ್ಬೆಂಡ್ ಶರ್ಟು. ಸೊ ಅವರು ಜಾಸ್ತಿ ಕಲರ್ ಆ ಥರ ಎಲ್ಲ ಇಷ್ಟಪಡೋಲ್ಲ, ಫಾರ್ಮಲ್ಲೇ ಇಷ್ಟಪಡೋದು. ತುಂಬ ಚೆನ್ನಾಗಿದೆ. ಇದು ವೆಸ್ಟ್ ಸೈಡಲ್ಲಿ ತೊಗೊಂಡಿರೋದು. ಇದಿಷ್ಟು ಬರ್ಡೇಗೆ, ಅಟ್ಲೀಸ್ಟ್ ಬರ್ಡೇಗಾದರೂ ಆಗುತ್ತಲ್ಲ, ಮಕ್ಕಳ ಬರ್ಡೇಗಾದರೂ ಆಗುತ್ತಲ್ಲ ಅಂತ ಇದನ್ನ ತೊಗೊಂಡಿದ್ದೀವಿ ನಾನು ಮತ್ತು ನನ್ನ ಹಸ್ಬೆಂಡು. ಮತ್ತು ಸೇಮ್ ಕಲರ್ ಸಿಗೋದು ತುಂಬಾ ಕಷ್ಟ ನನಗಂತೂ. ಟ್ವಿನ್ಸ್ ಅಲ್ವಾ, ನನಗಂತೂ ತುಂಬ ಇಷ್ಟ ಸೇಮ್ ಕಲರ್ ಇದು ಹಾಕೋದಕ್ಕೆ. ಬಟ್ ಸೇಮ್ ಕಲರ್ ಸಿಗೋದಂತೂ ತುಂಬಾ ಕಷ್ಟ ನೋಡಿ. ಸೊ ಇದೊಂದು ಸಿಕ್ತು ಡೈಲಿ ವೇರಿಗೆ, ಇದೊಂದು ಸೇಮ್ ಕಲರು. ಅದಾದಮೇಲೆ ದಿಸ್ ಒನ್, ಇದು ಪಿಂಕ್ಸ್ ಅಂತಂದರೆ ತುಂಬ ಒಂದ ದೊಡ್ಡ ಸೈಜ್ ಸಿಗುತ್ತೆ, ಒಂದ ಚಿಕ್ಕ ಸೈಜ್ ಸಿಗುತ್ತೆ, ಆ ಥರ ಸಿಗುತ್ತೆ. ಸೇಮ್ ಸಿಗ್ಬೋದು. ಎಷ್ಟೇ ಹುಡುಕಾಡಿದ್ರು ಅದೇ ಕಲರ್ ಟಿ ಶರ್ಟ್ ಬಿಟ್ಟರೆ ಬೇರೆ ಯಾವುದು ಇಲ್ಲಿ ಡಿಸೈನ್ ಕಲರ್ದು ಟಿ ಶರ್ಟ್ಸ್ ಎಲ್ಲ ಏನೂ ಸಿಗೋಲ್ಲ. ಅದೇ ಬೇಜಾರಾಗೋದು. ಸೊ ಇದೊಂದು ಸಿಕ್ತು. ಅದಾದಮೇಲೆ ಇದು ತುಂಬ ಕ್ಯೂಟ್ ಅನ್ನಿಸ್ತು ನನಗೆ. ಕಲರು ಇರಲಿಲ್ಲ. ಇದು ಒಂದು ಸೈಜು ದೊಡ್ಡದಿದೆ, ಚಿಕ್ಕ ಆ ಥರನೇ ಆಗೋದು. ಒಂದು ಸೈಡ್ ದೊಡ್ಡದಿರೋದೇ ಸಿಗುತ್ತೆ ಒಬ್ಬನಿಗೆ, 0-1 ಆ ಥರ ಸಿಗುತ್ತೆ. ಈಕ್ವಲ್ ಆಗಿ ಇಬ್ರಿಗೂ ಸಿಗೋದು ತುಂಬ ಕಡಿಮೆ. ಒಂದು ಶರ್ಟು, ಅದಕ್ಕೆ ಪ್ಯಾಂಟು ನೈಟಿಗೆಲ್ಲ ಆಗುತ್ತೆ. ಇನ್ನು ಚಳಿ ಹತ್ತಿರ ಬಂತಲ್ವ, ನೈಟಿಗೆಲ್ಲ ಆಗುತ್ತೆ. ಸೇಮ್ ಕಲರ್ ಸಿಕ್ಕಿಲ್ಲ, ಸೊ ಅದಕ್ಕೆ ಸೇಮ್ ಡಿಸೈನ್ ಸೇಮಲ್ಲಿ ಇದನ್ನ ತೊಗೊಂಡು ಅದಕ್ಕೆ ಪ್ಯಾಂಟ್ ಇದು. ಸೊ ಡಿಸೈನ್ ಸೇಮು, ಕಲರ್ ಮಾತ್ರ ಚೇಂಜ್. ನೈಟಿಗೆ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಆಮೇಲೆ ಶಾರ್ಟ್ಸು ತುಂಬಾ ಬೇಕಾಗೇ ಆಗುತ್ತೆ. ಇನ್ನೇನು ರೈನಿ ಸೀಸನ್ ಬಂತಲ್ವ, ತುಂಬ ಶಾರ್ಟ್ಸ್ಗಳು ಬೇಕಾಗುತ್ತೆ. ಸೊ 4-5 ತೊಗೊಂಡಿದ್ದೀನಿ ಶಾರ್ಟ್ಸು. ಡ್ರೆಸ್ಸು ನನಗಂತೂ ಸಖತ್ ಕ್ಯೂಟ್ ಅನ್ನಿಸ್ತು. ಇದು ಸೇಮ್ ಕಲರ್ ಸಿಗದೇ ಇದ್ರೂ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಸೊ ಅದಕ್ಕೆ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ, ಹೊರಗಡೆ ಹೋಗ್ಬೇಕಾದ್ರೆ, ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಈ ಥರ ತೊಗೊಂಡಿದ್ದೀವಿ. ತುಂಬಾ ಚೆನ್ನಾಗಿದೆ ಇದು. ಅಟ್ಲೀಸ್ಟ್ ಹೊರಗಡೆ ಯಾವುದಕ್ಕಾದ್ರೂ ಹೊರಗಡೆ ಹೋಗ್ಬೇಕಾದ್ರೂ ಯೂಸ್ ಆಗುತ್ತೆ. ಇದೆರಡು ಕಲರ್ ಆಲ್ಮೋಸ್ಟ್ ಸೇಮ್ ಇದೆ, ಚೆನ್ನಾಗಿದೆ ಇದು ಅಂತ ತುಂಬ ಇಷ್ಟ ಆಯಿತು ನನಗೆ. ಇದನ್ನ ತೊಗೊಂಡೆ. ಇಷ್ಟು ಐಟಮ್ ತೊಗೊಂಡು ಆ ದಿನ ಇದಾಗಿರೋದು. ಸೊ ಜಾಸ್ತಿ ಟೈಮ್ ನಮಗೆ ಟ್ರಾಫಿಕಲ್ಲೇ ಇದಾಗೋದ್ರಿಂದ ಜಾಸ್ತಿ ಶಾಪಿಂಗೇ ಆಗಿಲ್ಲ. ಬೇರೆ ಕಡೆ ಹೋಗಬೇಕು ಅಂತ ತುಂಬಾ ಪ್ಲ್ಯಾನ್ ಇತ್ತು. ಸೊ ಅದೆಲ್ಲ ಕ್ಯಾನ್ಸಲ್ ಆಗೋಯಿತು. ಸೊ ಡೈರೆಕ್ಟಾಗಿ ಆಲ್ಮೋಸ್ಟ್ ಇನ್ನು ಸಂಜೆ ಆಗ್ತಾ ಬರುತ್ತೆ, ಮಕ್ಳಿಗೂ ನಿದ್ದೆ ಬರೋ ಟೈಮ್ ಆಗ್ತಾಯಿತ್ತು. ಸೊ ಅದಕ್ಕೆ ವಾಪಸ್ ಬಂದುಬಿಟ್ಟಿದ್ದು ಈಗ. ಸೊ ಇಲ್ಲಿಗೆ ನಾನು ಬ್ಲಾಗ್ನ ಏನು ಮಾಡ್ತಾಯಿದ್ದೀನಿ. ಇದೇ ಥರ ನನ್ನ ವೀಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.